ಕಾಂಗ್ರೆಸ್ ಕೂಡ ರೆಡಿ ಮಾಡ್ಕೊಂಡಿದೆ. ನೋಡಿ BJP ನಾವೀಗ ಗಮನಿಸಿದ್ವಿ, ಒಂದು 10-11 ಕ್ಷೇತ್ರಗಳಲ್ಲಿ ಯಾರ್ಯಾರ್ದು ಹೆಸರು ಓಡಾಡ್ತಾ ಇದೆ, ಯಾರಿಗೆ ಸಿಗಬಹುದು ಸಾಧ್ಯತೆಗಳು ಅಂತೇಳಿ ನಾವೀಗ ಗಮನಿಸಿದ್ವಿ ಒಂದು ಪಟ್ಟಿಯನ್ನು. ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳದಲ್ಲೂ ಕೂಡ ಒಂದು ಪಟ್ಟಿ ರಿಲೀಸ್ಗೆ ಸಿದ್ಧತೆಗಳು ನಡೀತಾ ಇದೆ. ಅಭ್ಯರ್ಥಿಗಳ ಪಟ್ಟಿ ರಿಲೀಸನ್ನು ಮಾಡಲಿರುವಂಥ AICC ರಾಜ್ಯದಿಂದ 10ಕ್ಕೂ ಹೆಚ್ಚು ಕ್ಷೇತ್ರ ಕ್ಲಿಯರ್ ಆಗುವಂಥ ಸಾಧ್ಯತೆ ನೋಡಿ, ಕ್ಲಿಯರ್, ನೋ ಡೌಟ್. 28 ಲೋಕಸಭಾ ಕ್ಷೇತ್ರಗಳಲ್ಲಿ 10 ಕ್ಷೇತ್ರಗಳಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆಂದರೆ ಬಂಡಾಯದ ಬಿಸಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ ಅದನ್ನು ಮಾಡ್ಕೊಂಬಿಡ್ತಾರೆ. ಎಲ್ಲಿ ಕ್ಲಿಯರ್ ಇರುತ್ತೋ ಆ ಕ್ಷೇತ್ರಗಳ ಟಿಕೆಟನ್ನು ರಿಲೀಸ್ ಮಾಡಿಬಿಡ್ತಾರೆ. ಸೊ ಮೊದಲ ಪಟ್ಟಿ ಸಿದ್ಧಪಡಿಸಿರುವಂಥ CM ಸಿದ್ದರಾಮಯ್ಯ ಅವರು ಸಚಿವರ ಡಿನ್ನರ್ ಮೀಟಿಂಗ್ನಲ್ಲಿ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದರು. ಆದರೆ ಹೈಕಮಾಂಡ್ಗೆ ಹೆಸರನ್ನು ಕಳಿಸೋದಕ್ಕೆ ಸಚಿವರು ಒಪ್ಪಿಗೆಯನ್ನು ಕೊಟ್ಟರು. ನೋಡಿ, ಚಿಕ್ಕೋಡಿ ಗಣೇಶ್ ಹುಕ್ಕೇರಿ ಅವರು ಅವ್ರದ್ದೇ ಆದಂಥ ಒಂದು ವೈಬ್ ಇದೆ ಅಲ್ಲಿ. ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಅವರು ಹಾಲಿ ಸಂಸದರು, ಕಾಂಗ್ರೆಸ್ನ ಏಕೈಕ ಸಂಸದ ರಾಜ್ಯದಲ್ಲಿರುವಂಥವ್ರು. ಇನ್ನು ಕೊಪ್ಪಳ ಇಬ್ಬರ ಹೆಸರು ಕೇಳಿ ಬರ್ತಾ ಇದೆ, ಅಮರೇಗೌಡ ಬಯ್ಯಾಪುರ ಹಾಗೂ ರಾಜಶೇಖರ್ ಹಿಟ್ನಾಳ್. ಯಾರಿಗೆ ಸಿಗುತ್ತೆ ಅನ್ನೋ ಕುತೂಹಲ ಕೂಡ ಇರುವಂಥದ್ದು. ಯಾಕೆಂದರೆ ನೋಡಿ, ಶತಾಯಗತ 20 ನಾವು ದಾಟಲೇಬೇಕು ಅಂತೇಳಿ. ಬಳ್ಳಾರಿ ನೋಡಿ, ಒಂದು ಕಡೆ ಅಲ್ಲಿ ಶ್ರೀರಾಮುಲು ಅವರು ಪ್ರಯತ್ನ ಪಡ್ತಾರೆ BJPಯಿಂದ ಟಿಕೆಟ್ಗೆ, ಆದರೆ ಈ ಕಡೆ VS ಉಗ್ರಪ್ಪ ಅವರು ಕಣದಲ್ಲಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ವೆಂಕಟೇಶ್ ಪ್ರಸಾದ್ ಅವರು ಕೂಡ ರೇಸ್ನಲ್ಲಿದ್ದಾರೆ, ಆಕಾಂಕ್ಷಿಗಳಾಗಿದ್ದಾರೆ. ಉತ್ತರ ಕನ್ನಡ ಅಂಜಲಿ ನಿಂಬಾಳ್ಕರ್ ಅವರು ಉತ್ತರ ಕನ್ನಡದಿಂದ ನೋಡಬೇಕು ಅವ್ರಿಗೆ ಸಿಗುತ್ತಾ ಅಂತೇಳಿ. ಕಲಬುರಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಣಕ್ಕಿಳಿತಾರ, ಆದರೆ ಗೊತ್ತಿಲ್ಲ, 50-50 ಇದೆ. ಇನ್ನು ಬೆಂಗಳೂರು ನಾರ್ತ್ ಬಹಳ ದಿನಗಳಿಂದ ಕುಸುಮ ಅವರ ಹೆಸರು ಕೇಳಿ ಬರ್ತಾ ಇದೆ. ನೋಡಿ, ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಿಂದ ಮುನಿರತ್ನ ಅವರ ಎದುರು ಸ್ಪರ್ಧೆ ಮಾಡಿ ಕುಸುಮ ಅವರು ಪ್ರಬಲ ಪೈಪೋಟಿ ಕೊಟ್ಟಿದ್ರು, ನೆಕ್ ಟು ನೆಕ್ ಪೈಪೋಟಿಯನ್ನು ಕೊಟ್ಟಿದ್ರು. ಈಗ ಬೆಂಗಳೂರು ಉತ್ತರದ ಮೇಲೆ ಕಣ್ಣಿಟ್ಟಿದ್ದಾರೆ. ರಾಜೀವ್ ಗೌಡ ಹೆಸರು ಕೂಡ ಕೇಳಿ ಬರ್ತದೆ. ಇವರಿಬ್ಬರಲ್ಲಿ ಯಾರಿಗಾರು ಒಬ್ರಿಗೆ ಸಿಗುತ್ತೆ ಅನ್ನೋದು ಕನ್ಫರ್ಮ್. ಕುಸುಮ ಅವರಿಗೆ ಬಹುತೇಕ ಟಿಕೆಟ್ ಸಿಗುವಂಥ ಸಾಧ್ಯತೆಗಳಿದೆ. ಒಕ್ಕಲಿಗ ಮತಗಳು ಹೆಚ್ಚಾಗಿರುವಂಥ ಕ್ಷೇತ್ರ ಅದು ಬೆಂಗಳೂರು ಉತ್ತರ. ಒಕ್ಕಲಿಗ ಮತಗಳು ಹೆಚ್ಚಾಗಿರುವಂಥ ಕ್ಷೇತ್ರ ಬೆಂಗಳೂರು ಉತ್ತರ. ಹಾಗಾಗಿ ಕುಸುಮ ಅವರಿಗೆ ಕೊಟ್ಟರೆ ಎಲ್ಲ ಒಂದು ಕಡೆ ಪೈಪೋಟಿ ಅಂತೂ ಕೊಡ್ತಾರೆ, ಹೇಳೋಕ್ಕಾಗಲ್ಲ. ಪೈಪೋಟಿ. ಬೆಂಗಳೂರು ದಕ್ಷಿಣ ಸೌತ್ ಶಂಕರ್ ಗುಹಾ ದ್ವಾರಕಾನಾಥ್ ಅವರು, ಇಲ್ಲಾಂದರೆ ಪ್ರದೀಪ್ ಕೃಷ್ಣಪ್ಪ ಅವರು. ಶಂಕರ್ ಗುಹಾ ಅವರು DK ಶಿವಕುಮಾರ್ ಅವ್ರ ಜೊತೆ ಬಹಳ ಚೆನ್ನಾಗಿದ್ದಾರೆ. ಇನ್ನು ಸ್ಟಾರ್ ಚಂದ್ರು ಮಂಡ್ಯದಿಂದ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇದೆ. ಮಂಡ್ಯ ಸ್ಟಾರ್ ಚಂದ್ರು ಅವರು. ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ. ಬೀದರ್ ರಕ್ಷಾರಾಮಯ್ಯ ಅವರು ಕೂಡ ಒಳ್ಳೆ ಯೂತ್ಸನ್ನು ಫಾಲೋ ಮಾಡಿದ್ದಾರೆ. ಬೀದರ್ನಿಂದ ರಾಜಶೇಖರ ಪಾಟೀಲ್ ಹಾಗೂ ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ಸಹೋದರ. ಇವರಿಬ್ಬರಲ್ಲಿ ಯಾರಿಗಾರು ಒಬ್ಬರಿಗೆ ಟಿಕೆಟ್ ಸಿಗ್ಬೋದು. ಇನ್ನು ಸೆಂಟ್ರಲ್, ಬೆಂಗಳೂರು ಸೆಂಟ್ರಲ್ ಇದೆಯಲ್ಲ ನೋಡಿ, ಹುಸೇನ್ ಹೆಸರು ಕೇಳಿ ಬರ್ತಾ ಇದೆ. ಬೆಂಗಳೂರು ಸೆಂಟ್ರಲ್ ಮನ್ಸೂರ್ ಅಲಿ ಖಾನ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದರೆ PC ಮೋಹನ್ ಒಳ್ಳೆ ವೈಬ್ ಕ್ರಿಯೇಟ್ ಮಾಡಿದ್ದಾರೆ, ನೋಡ್ಬೇಕು ಯಾರಿಗೆ ಸಿಗುತ್ತೆ ಅಂದರೆ. ಇನ್ನು ಚಿತ್ರದುರ್ಗದಿಂದ ಚಂದ್ರಪ್ಪ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಇದೆಲ್ಲವೂ ಕೂಡ ಸಂಭವನೀಯ ಪಟ್ಟಿ. BJP ಹಾಗೂ ಕಾಂಗ್ರೆಸ್ ಎರಡೂ ಕಡೆಯೂ ಕೂಡ ಸಂಭವನೀಯ ಪಟ್ಟಿ ಇರುವಂಥದ್ದು. ನೋಡೋಣ, ಇನ್ನು 10 ದಿನದಲ್ಲಿ ಎಲ್ಲವೂ ಕೂಡ ಫೈನಲ್ ಆಗುತ್ತೆ, ಪಟ್ಟಿಗಳು ರಿಲೀಸ್ ಆಗುತ್ತೆ. ಎರಡೂ